ಇದೇನು ಗೊತ್ತಾ, ನಾನೆಲ್ಲೇ ಹೋದರೂ ಸಂಬಂಧವಿಲ್ಲದ ಗೆಡ್ಡೆ ಪೊದೆ ಮರಗಳು ಚಿಗುರಿ ಹೂವಾಗಿದೆ. ಆದರೆ ಎಲ್ಲ ಒಮ್ಮೆಲೆ ಯಾಕೆ? ಕಾರಣ ಆಗಸದಾಚೆ. ಈಗಷ್ಟೇ ವಸಂತದ ಸಮದಿನ ಕಳೀತು. ವರ್ನಲ್ ಈಕ್ವಿನಾಕ್ಸ್ದಲ್ಲಿ ದಿನ ರಾತ್ರಿ ಸಮ ಅನ್ನೋದು ನಿಮ್ಗೊತ್ತು. ಆದರೆ ಇದರ ನಿಜವಾದ ವಿಶೇಷತೆ ಬೇರೆ. ವರ್ಷದಲ್ಲಿ ಬೆಳಕು ಬದಲಾಗೋ ವೇಗ ಇವತ್ತೇ ಅತಿ ಹೆಚ್ಚು. ಉತ್ತರಾಯಣದ ವಾರದಲ್ಲಿ 3 ನಿಮಿಷ ಮಾತ್ರ, ಆದರೆ ಹೋದ್ವಾರ 30 ನಿಮಿಷ. ಪ್ರತಿ ಗಿಡಕ್ಕೂ ತನ್ನದೇ ಮಿತಿ ಇದೆ, ಯಾವ ಹೊತ್ತಿಗೆ ಎದ್ದೇಳಬೇಕು ಅಂತ. ಇದಕ್ಕೆ 10 ಗಂಟೆ, ಇದಕ್ಕೆ 10:30, ಇದಕ್ಕೆ 11. ಆದರೆ ಸಮದಿನದ ಹತ್ತಿರ 1 ತಿಂಗಳಲ್ಲಿ ಬೆಳಕು 11ರಿಂದ 13 ಗಂಟೆ ಜಿಗಿಯುತ್ತೆ. ಎಲ್ಲರ ತಾಳ್ಮೆಯ ಮಿತಿ ದಿನಗಳ ಅಂತರದಲ್ಲಿ ದಾಟಿ ಬಣ್ಣಗಳಿಂದ ಒಮ್ಮೆಲೆ ಸಿಡಿಯುತ್ತೆ. ಆದರೆ ಗಿಡಗಳಿಗೆ ಭೂಮಿಯ ಸೂರ್ಯನ ಸುತ್ತೋ ಕ್ರಾಂತಿಪಥದ ದಾರಿ ಹೆಂಗೆ ಗೊತ್ತು? ಇನ್ನೂ ಆಳಕ್ಕೆ ಹೋಗಬೇಕು. ಗಿಡಗಳು ಅಳೆಯೋದು ಬೆಳಕನ್ನಲ್ಲ, ಕತ್ತಲೆಯನ್ನು. ಪ್ರತಿಯೊಂದು ಎಲೆಯ ಕೋಶದೊಳಗೆ ಒಂದು ಅಣುವಿದೆ, ಫೈಟೋಕ್ರೋಮ್. ಒಂದಲ್ಲ ಎರಡಲ್ಲ, ಕೋಟಿ. ಇದರ ಆಕಾರವನ್ನೇ ಅಚ್ಚುಕಟ್ಟಿದೆ. ಇದರ ಮೇಲೆ ಬೆಳಕು ಬಿದ್ದಾಗ ನಾಜೂಕಾಗಿ ಬದಲಾಗಿ ಕತ್ತಲಲ್ಲಿ ಲಯವಾಗಿ ವಾಪಸ್ ಬರುತ್ತೆ. ಪ್ರತಿ ರಾತ್ರಿ ಗಡಿಯಾರದಂತೆ. ಬೆಳಗ್ಗೆ ಎಷ್ಟು ಉಳಿದಿದೆ ಆ ಅನುಪಾತ ಬೆಳಕು ಇರುಳುವಿನ ಸಂಕೇತ. ಕತ್ತಲು ಮಿತಿಮೀರಿ ಕಮ್ಮಿಯಾದಾಗ ಚಿಗುರುತ್ತೆ. ಪ್ರಕಾಶದ ಪರಿಣಾಮದಿಂದ ಪರಮಾಣು ಪರಿವರ್ತನೆಯಾಗಿ ಪರಮಂಡಲದ ಪರಿಸ್ಥಿತಿಯನ್ನು ಪರೋಕ್ಷವಾಗಿ ಪರಿಮಾಣಿಸಿ ಪರಾಗ ಪ್ರಫುಲ್ಲಿಸಿದ ಪರಿ. ಇಂತಿ ನಿಮ್ಮ ಕುತೂಹಲದ ಹುಳ ಕುತೂಹಲ.